ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನೀವಿಬ್ರು ಕೂಡ ಒಗ್ಗಟ್ಟಿನಿಂದ ಇಲ್ಲದೆ ಹೋದ್ರೆ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ನಿಮ್ಮನ್ನ ನುಂಗಿ ಹಾಕ್ತಾರೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಜನರನ್ನ ಮೋದಿ ಅಮಿತ್ ಶಾ ನುಂಗುತ್ತಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಬೀಳಿಸ್ತಾ ಇದ್ದಾರೆ ಇವ್ರು ಸೇರ್ಕೊಂಡು. ನಾವು ಹೆದರಲ್ಲ, ದೇಶ ಒಗ್ಗಟ್ಟಿನಲ್ಲಿದೆ ಅನ್ನೋ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ದೇಶವನ್ನ ಕಟ್ಟುತ್ತೇವೆ, ನಾವು ಬಿಜೆಪಿ ಅಂತ ಸರ್ಕಾರಕ್ಕೆ ಒದ್ದು ಓಡಿಸ್ತೇವೆ. ಕಲಬುರಗಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮಾತಾಡ್ತಾ ಹಿಂಗೆ ಹೇಳಿರೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಬೀಳಿಸ್ತಾ ಇದ್ದಾರೆ. ನಾವು ಅದಕ್ಕೆಲ್ಲ ಹೆದರೋದಿಲ್ಲ, ದೇಶವನ್ನ ಒಗ್ಗಟ್ಟಾಗಿ ಇಡ್ತೇವೆ, ದೇಶವನ್ನ ಕಟ್ಟುತ್ತೇವೆ. ಬಿಜೆಪಿ ಅಂತ ಸರ್ಕಾರಕ್ಕೆ ನಾವು ಸರಿಯಾಗಿ ಗುದ್ದು ಕೊಡ್ತೇವೆ, ಓಡಿಸ್ತೇವೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಕಲಬುರಗಿಯಲ್ಲಿ ವಾಗ್ದಾಳಿ ಮಾಡ್ತಾ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಒಗ್ಗಟ್ಟಿನ ಪಾಠವನ್ನ ಮಾಡಿದ್ದಾರೆ. ನೀವು ಒಂದಾಗಿ ಇರಬೇಕು, ಇಲ್ಲದೆ ಹೋದ್ರೆ ಮೋದಿ ಮತ್ತೆ ಅಮಿತ್ ಶಾ ನುಂಗ್ ಹಾಕಿ ಬಿಡ್ತಾರೆ ನಮ್ಮನ್ನ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಬರೇ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ. ಇವತ್ತು ಬರೇ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ. ಇವತ್ತು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನೀವಿಬ್ರು ಕೂಡ ಒಗ್ಗಟ್ಟಿನಿಂದ ಇಲ್ಲದೆ ಹೋದ್ರೆ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ನಿಮ್ಮನ್ನ ನುಂಗಿ ಹಾಕ್ತಾರೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಜನರನ್ನ ಮೋದಿ ಅಮಿತ್ ಶಾ ನುಂಗುತ್ತಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಬೀಳಿಸ್ತಾ ಇದ್ದಾರೆ ಇವ್ರು ಸೇರ್ಕೊಂಡು. ನಾವು ಹೆದರಲ್ಲ, ದೇಶ ಒಗ್ಗಟ್ಟಿನಲ್ಲಿದೆ ಅನ್ನೋ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ದೇಶವನ್ನ ಕಟ್ಟುತ್ತೇವೆ, ನಾವು ಬಿಜೆಪಿ ಅಂತ ಸರ್ಕಾರಕ್ಕೆ ಒದ್ದು ಓಡಿಸ್ತೇವೆ. ಕಲಬುರಗಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮಾತಾಡ್ತಾ ಹಿಂಗೆ ಹೇಳಿರೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಬೀಳಿಸ್ತಾ ಇದ್ದಾರೆ. ನಾವು ಅದಕ್ಕೆಲ್ಲ ಹೆದರೋದಿಲ್ಲ, ದೇಶವನ್ನ ಒಗ್ಗಟ್ಟಾಗಿ ಇಡ್ತೇವೆ, ದೇಶವನ್ನ ಕಟ್ಟುತ್ತೇವೆ. ಬಿಜೆಪಿ ಅಂತ ಸರ್ಕಾರಕ್ಕೆ ನಾವು ಸರಿಯಾಗಿ ಗುದ್ದು ಕೊಡ್ತೇವೆ, ಓಡಿಸ್ತೇವೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಕಲಬುರಗಿಯಲ್ಲಿ ವಾಗ್ದಾಳಿ ಮಾಡ್ತಾ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಒಗ್ಗಟ್ಟಿನ ಪಾಠವನ್ನ ಮಾಡಿದ್ದಾರೆ. ನೀವು ಒಂದಾಗಿ ಇರಬೇಕು, ಇಲ್ಲದೆ ಹೋದ್ರೆ ಮೋದಿ ಮತ್ತೆ ಅಮಿತ್ ಶಾ ನುಂಗ್ ಹಾಕಿ ಬಿಡ್ತಾರೆ ನಮ್ಮನ್ನ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಬರೇ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ.
ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ. ಇವತ್ತು ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ. ಇವತ್ತು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನೀವಿಬ್ರು ಕೂಡ ಒಗ್ಗಟ್ಟಿನಿಂದ ಇಲ್ಲದೆ ಹೋದ್ರೆ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ನಿಮ್ಮನ್ನ ನುಂಗಿ ಹಾಕ್ತಾರೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಜನರನ್ನ ಮೋದಿ ಅಮಿತ್ ಶಾ ನುಂಗುತ್ತಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಬೀಳಿಸ್ತಾ ಇದ್ದಾರೆ ಇವ್ರು ಸೇರ್ಕೊಂಡು. ನಾವು ಹೆದರಲ್ಲ, ದೇಶ ಒಗ್ಗಟ್ಟಿನಲ್ಲಿದೆ ಅನ್ನೋ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ದೇಶವನ್ನ ಕಟ್ಟುತ್ತೇವೆ ನಾವು, ಬಿಜೆಪಿ ಅಂತ ಸರ್ಕಾರಕ್ಕೆ ಒದ್ದು ಓಡಿಸ್ತೇವೆ. ಕಲಬುರಗಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮಾತಾಡ್ತಾ ಹಿಂಗೆ ಹೇಳಿರೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಬೀಳಿಸ್ತಾ ಇದ್ದಾರೆ. ನಾವು ಅದಕ್ಕೆಲ್ಲ ಹೆದರೋದಿಲ್ಲ, ದೇಶವನ್ನ ಒಗ್ಗಟ್ಟಾಗಿ ಇಡ್ತೇವೆ, ದೇಶವನ್ನ ಕಟ್ಟುತ್ತೇವೆ. ಬಿಜೆಪಿ ಅಂತ ಸರ್ಕಾರಕ್ಕೆ ನಾವು ಸರಿಯಾಗಿ ಗುದ್ದು ಕೊಡ್ತೇವೆ, ಓಡಿಸ್ತೇವೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಕಲಬುರಗಿಯಲ್ಲಿ ವಾಗ್ದಾಳಿ ಮಾಡ್ತಾ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಒಗ್ಗಟ್ಟಿನ ಪಾಠವನ್ನ ಮಾಡಿದ್ದಾರೆ. ನೀವು ಒಂದಾಗಿ ಇರಬೇಕು, ಇಲ್ಲದೆ ಹೋದ್ರೆ ಮೋದಿ ಮತ್ತೆ ಅಮಿತ್ ಶಾ ನುಂಗ್ ಹಾಕಿ ಬಿಡ್ತಾರೆ ನಮ್ಮನ್ನ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ. ಇವತ್ತು ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ. ಇವತ್ತು